ಬಾಗೇಪಲ್ಲಿಯಲ್ಲಿ ಫೆಬ್ರವರಿ 25 ಮತ್ತು 26ರಂದು ನಡೆಯಲಿರುವ ಕರ್ನಾಟಕ ಪ್ರಾಂತ ರೈತ ಸಂಘದ 19ನೇ ಜಿಲ್ಲಾ ಸಮ್ಮೇಳನದ ಯಶಸ್ಸಿಗಾಗಿ ಗುಡಿಬಂಡೆ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಪ್ರಚಾರಾಂದೋಲನಕ್ಕೆ ಚಾಲನೆ ನೀಡಲಾಗಿದೆ. ಕೆಪಿಆರ್ಎಸ್ ಸಂಘಟನಾ ಕಾರ್ಯದರ್ಶಿ ಚನ್ನರಾಯಪ್ಪ ಈ ಕುರಿತು ಮಾತನಾಡಿ, ರೈತರ ಹಕ್ಕುಗಳಿಗಾಗಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಪ್ರತಿ ಹಳ್ಳಿಯಿಂದಲೂ ಬೆಂಬಲ ಸಿಗಬೇಕು ಅಂತ ಕರೆ ನೀಡಿದರು. ಜಿಲ್ಲೆಯ ರೈತರಿಂದು ಅತ್ಯಂತ ಕಠಿಣ ಪರಿಸ್ಥಿತಿ ಎದುರಿಸಿದ್ದಾರೆ. ಅಂತರ್ಜಲ ಕುಸಿತದಿಂದ ಕುಡಿಯುವ ನೀರಿಗೂ ಸಂಚಕಾರ ಬಂದಿದೆ. ಸರ್ಕಾರ ಕೃಷ್ಣಾ ನದಿ ನೀರು ಹಂಚಿಕೆ ಮಾಡುವ ಬದಲು ಬೆಂಗಳೂರಿನ ಕೊಳಚೆ ನೀರನ್ನು ನೀಡುತ್ತಿರುವುದು ಖಂಡನೀಯ. ದಶಕಗಳಿಂದ ಭೂಮಿ ಸಾಗುವಳಿ ಮಾಡುತ್ತಿರುವ ಬಗರ್ ಹುಕುಂ ರೈತರಿಗೆ ಇನ್ನೂ ಕೂಡ ಹಕ್ಕುಪತ್ರ ಸಿಗದೇ ಇರೋದು ಸರ್ಕಾರದ ವೈಫಲ್ಯವಾಗಿದೆ ಎಂದರು. ರೈತರಿಗಾಗ್ತಿರುವ ಈ ಅನ್ಯಾಯಗಳ ವಿರುದ್ಧ ಧ್ವನಿ ಎತ್ತಲು ಫೆಬ್ರವರಿಯಲ್ಲಿ ನಡೆಯುವ ಜಿಲ್ಲಾ ಸಮ್ಮೇಳನ ದೊಡ್ಡ ವೇದಿಕೆಯಾಗಲಿದೆ. ಗುಡಿಬಂಡೆ ತಾಲೂಕಿನ ಪ್ರತಿ ಗ್ರಾಮದ ರೈತರು, ಕೃಷಿ ಕೂಲಿ ಕಾರ್ಮಿಕರು ಸಂಘಟಿತರಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಎಂದ ಅವರು, ಪ್ರಚಾರಾಂದೋಲನದಲ್ಲಿ ಕರಪತ್ರಗಳನ್ನು ಹಂಚುವ ಮೂಲಕ ಪ್ರತಿ ಹಳ್ಳಿಯ ಜನರಿಗೆ ಸಮ್ಮೇಳನದ ಮಾಹಿತಿ ತಲುಪಲಾಗುತ್ತಿದೆ ಅಂತ ಹೇಳಿದರು. ಕೃಷ್ಣಾ ನೀರು ಹಂಚಿಕೆ, ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಮತ್ತು ವಿದ್ಯುತ್ ಖಾಸಗೀಕರಣ ವಿರೋಧದಂತಹ ಪ್ರಮುಖ ಬೇಡಿಕೆಗಳ ಬಗ್ಗೆ ಈ ವೇಳೆ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ 19ನೇ ಸಮ್ಮೇಳನ ಬಾಗೇಪಲ್ಲಿಯಲ್ಲಿ ನಡೆಸ್ತಾ ಇದ್ದೀವಿ. ಈ ಸಮ್ಮೇಳನ ಉದ್ದೇಶ ಇಷ್ಟೇ, ಇವತ್ತು ಜಿಲ್ಲೆಗೆ ಶಾಶ್ವತವಾದಂಥ ನೀರಾವರಿ ಯೋಜನೆಯನ್ನು ಜಾರಿಯಾಗಬೇಕು ಮತ್ತು ಭ್ರಷ್ಟಾಚಾರ ರಹಿತವಾದಂಥ ಸರ್ಕಾರಗಳು ಇವತ್ತು ಬರಬೇಕು. ರೈತರು ಉಳುಮೆ ಮಾಡ್ತಕ್ಕಂಥ ಎಲ್ಲ ರೈತರಿಗೂ ಭೂಮಿಯನ್ನು ಕೊಡಬೇಕು. ನಿವೇಶನ ಇಲ್ಲದೆ ಇರತಕ್ಕಂಥ ರೈತರಿಗೆ ನಿವೇಶನ ಕೊಡಬೇಕು. ವಿದ್ಯುತ್ ಕಾಯ್ದೆಯನ್ನು ತಕ್ಷಣ ವಾಪಸ್ ಪಡೆಯಬೇಕು. ಉದ್ಯೋಗ ಖಾತ್ರಿ ಸಮರ್ಪಕವಾಗಿ ಮೊದಲಿರ್ತಕ್ಕಂಥ ಕಾನೂನನ್ನು ಜಾರಿಯಾಗಬೇಕು. ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗಬೇಕು. ಕೃಷಿ ಆಧಾರಿತ ಕೈಗಾರಿಕೆಗಳನ್ನು ಸ್ಥಾಪನೆ ಆಗಬೇಕು ಮತ್ತು ಬಲವಂತದ ಭೂಸ್ವಾಧೀನವನ್ನು ಕೈ ಬಿಡಬೇಕು. ಈ ಎಲ್ಲ ಡಿಮ್ಯಾಂಡ್ಗಳನ್ನು ಇಟ್ಕೊಂಡು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮ್ಮೇಳನ ಬಾಗೇಪಲ್ಲಿಯಲ್ಲಿ ನಡೆಸ್ತಾ ಇದ್ದೀವಿ. ಈ ಮೂಲಕ ಎಲ್ಲ ರೈತರು, ಕೂಲಿಕಾರರು, ದಲಿತರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಈ ಮೂಲಕ ಏನು 25-26ನೇ ತಾರೀಕು ಕರ್ನಾಟಕ ಪ್ರಾಂತ ರೈತ ಸಂಘದ 19ನೇ ಜಿಲ್ಲಾ ಸಮ್ಮೇಳನ ಬಾಗೇಪಲ್ಲಿಯಲ್ಲಿ ನಡೀತಾ ಇದೆ. ಇದರ ಉದ್ದೇಶ ಇಷ್ಟೇ, ನಮಗೇನು ಕೃಷ್ಣಾ ನದಿಯಲ್ಲಿ ನಮಗೇನು ನಮ್ಮ ಜಿಲ್ಲೆಗಳಿಗೆ ಭಾಗ ಐತಿ TMC ನೀರಂತ, ಅದನ್ನು ಕೂಡಲೇ ನಮ್ಮ ಸರ್ಕಾರದವರು ನಮ್ಮ ಜಿಲ್ಲೆಗೆ ಅದನ್ನು ಹರಿಸಬೇಕು. ಏನು ಅದೇ ರೀತಿಯಲ್ಲಿ ಏನು ಮಹಾತ್ಮ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ಅದನ್ನು ಪರ್ಫೆಕ್ಟಾಗಿ ಮೊದಲು ಏನು ಕಾಣಿತ್ತು ಅದೇ ರೀತಿಯಲ್ಲಿ ತರಬೇಕು. ಈಗ ಹೊಸ ಕಾನೂನನ್ನು ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ರಸಗೊಬ್ಬರಗಳಿಗೆ ಏನು ಸಬ್ಸಿಡಿ ಕೊಡ್ತಾಯಿತ್ತು ಮೊದಲು, ಅದೇ ರೀತಿಯಲ್ಲಿ ನಮಗೆ ರಸಗೊಬ್ಬರಗಳಿಗೆ ಸಬ್ಸಿಡಿ ಕೊಡಬೇಕು. ಮತ್ತು ಏನು ನಮ್ಮ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಏನು ನಿಗದಿ ಮಾಡ್ತಾ ಇದ್ದಾರೆ, ನಮ್ಮ ಸ್ವಾಮಿನಾಥನ್ ಏನು ವರದಿ ಕೊಟ್ಟಿದ್ದಾರೆ ಅದನ್ನು ಕೂಡಲೇ ನಮಗೆ ಜಾರಿಗೆ ಬರಬೇಕನ್ನೋ ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಏನು ನಮಗೆ ಹಾಲು ಉತ್ಪಾದನೆ ಏನು ಮಾಡ್ತಾ ಇದ್ದೀವಿ ಅದಕ್ಕೆ ಸೂಕ್ತವಾದ ಬೆಂಬಲ ಬೆಲೆ ಕೊಡಬೇಕು.